ರಾಜ್ಯದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಎನ್ನಲಾದ ನಕಲಿ ಪಿಎಚ್ಡಿ ತಂದೆ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಗುರುವಾರ ಬೆಳಗಾವಿಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಹಣಬಲದಿಂದ ನಕಲಿ ಪದವಿ ಪಡೆಯುತ್ತಿರುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕದಲ್ಲಿ ನಕಲಿ ಪಿಎಚ್ಡಿ ಸ್ಕ್ಯಾಮ್ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಯುಜಿಸಿ ನಿಯಮಾವಳಿಗಳಂತೆ ಸಂಶೋಧನೆ ನಡೆಸಿ ಪದವಿ ಪಡೆಯುವ ಬದಲು ಹಣದ ಆಮಿಷವೊಡ್ಡಿ ನಕಲಿ ಪ್ರಮಾಣ ಪತ್ರವನ್ನು ಖರೀದಿಸಲಾಗುತ್ತಿದೆ. ಕೊಪ್ಪಳ, ವಿಜಾಪುರ, ಹಾವೇರಿ, ಯಾದಗಿರಿ ಹಾಗೂ ಜಮಖಂಡಿ ಭಾಗಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಹೊರ ರಾಜ್ಯಗಳಿಂದಲೂ ನಕಲಿ ಪಿಎಚ್ಡಿಗಳನ್ನು ತರಿಸಲಾಗುತ್ತಿದೆ. ಈ ದಂಧೆಯ ಹಿಂದೆ ಸಕ್ರಿಯವಾಗಿರುವ ಏಜೆಂಟರನ್ನು ಕೂಡಲೇ ಬಂಧಿಸಬೇಕು. ಇನ್ನು ವಿಶ್ವವಿದ್ಯಾಲಯಗಳ ಖಾಲಿ ಹುದ್ದೆಗಳ ಬಗ್ಗೆ ಧ್ವನಿ ಎತ್ತಿದ ಎಬಿವಿಪಿ ರಾಜ್ಯದ 32 ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು 9,292 ಹುದ್ದೆಗಳು ಖಾಲಿ ಇದ್ದು, ಇವುಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದೆ. ಪ್ರಾಂಶುಪಾಲರಿಗೆ ನೀಡಿರುವ ಅಧಿಕಾರ ದುರ್ಬಳಕೆಯಾಗುತ್ತಿದ್ದು, ಅಕ್ರಮವಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳಲಾಗುತ್ತಿದೆ. ನಕಲಿ ದಾಖಲೆ ಸೃಷ್ಟಿಸುತ್ತಿರುವ ಪ್ರಾಂಶುಪಾಲರನ್ನು ವಜಾಗೊಳಿಸಬೇಕು ಹಾಗೂ ಅಕ್ರಮ ಬಯಲಾಗುವ ಭಯದಿಂದ ರಾಜೀನಾಮೆ ನೀಡುತ್ತಿರುವ ಉಪನ್ಯಾಸಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಎಬಿವಿಪಿ ನಗರ ಕಾರ್ಯದರ್ಶಿ ಪ್ರಥಮ್ ಗೌಡ ಪಾಟೀಲ್ ಆಗ್ರಹಿಸಿದರು. ಈ ಹೋರಾಟದಲ್ಲಿ ಎಬಿವಿಪಿಯ ನೂರಾರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಇವತ್ತು ಈ ಹೋರಾಟ ಯಾವ್ದು ಕಾರಣದಿಂದ ಮಾಡತ್ತಿದ್ರೆ ಶಿಕ್ಷಣದ ಮಾನವನ್ನ ಕಾಪಾಡಲು ಈ ಹೋರಾಟ ಮಾಡ್ತಾ ಇದ್ದೇವೆ. ಕರ್ನಾಟಕದಾಗ ದೊಡ್ಡ ಸ್ಕ್ಯಾಮ್ ಯಾವ್ದಾದ್ರು ಅದನ್ನ ನಡೆಯತ್ತಿತ್ತು ಅಂದ್ರೆ ಅದು ಪಿಎಚ್ಡಿ, ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ತಗೊಂಡು ಪಿಎಚ್ಡಿ ಅನ್ನ ಇದನ್ ಮಾಡ್ತಾ ಇದ್ದಾರೆ ಉಪನ್ಯಾಸಕರು. ಇದನ್ ಮಾಡ್ತಾ ಇದ್ದಾರೆ. ಯುಜಿಸಿ ಆಕ್ಟ್ ಪ್ರಕಾರ ಕಂಪಲ್ಸರಿ ಏನ್ ಇದು ಪಿಎಚ್ಡಿ ಅನ್ನ ಮಾಡಿದಾರಲ್ಲ, ಆ ಕಾರಣದಿಂದ ಇದು ಹಣದಿಂದ ಪಿಎಚ್ಡಿ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ನಾವು ಮುಖ್ಯವಾಗಿ ನೋಡ್ಬೋದು, ಈಗ ಕೊಪ್ಪಳ ಜಿಲ್ಲೆಯೊಳಗ 4ರಿಂದ 7 ಲಕ್ಷದವರೆಗೆ ಉಪನ್ಯಾಸಕರು ಅದನ್ನ ಫೇಕ್ ಪಿಎಚ್ಡಿ ಸರ್ಟಿಫಿಕೇಟ್ ನ ಖರೀದಿ ಮಾಡಿ ಉಪನ್ಯಾಸಕರು ಆಗ್ತಾ ಇದ್ದಾರೆ. ಅದೇ ರೀತಿ ವಿಜಯಪುರದ ಸಿಂದಗಿ ಕಾಲೇಜ್ ನಲ್ಲೂ ಈ ಹಾವಳಿಯನ್ನ ನೋಡಬಹುದು. ಮತ್ತೆ ಮುಖ್ಯವಾಗಿ ಹಾವೇರಿ, ಯಾದಗಿರಿ ಅಥವಾ ನಮ್ದು ಇದು ಜಮಖಂಡಿಯಲ್ಲೂ ಕೂಡ ಈ ರೀತಿ ಪ್ರಕರಣವನ್ನ ನಾವು ನೋಡ್ಬೋದು. ಹೊರ ರಾಜ್ಯಗಳಿಂದ ಏನು ಫೇಕ್ ಪಿಎಚ್ಡಿ ಅನ್ನ ಖರೀದಿ ಮಾಡಿ ನಾವು ಮುಖ್ಯವಾಗಿ ಯೂನಿವರ್ಸಿಟಿಗಳಂದ್ರೆ ಇದು ನಮ್ಮ ಅಣ್ಣಾಮಲೈ ಯೂನಿವರ್ಸಿಟಿ, ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ, ಅರುಣೋದಯ ಯೂನಿವರ್ಸಿಟಿ, ಇಂತಹ ಹಲವಾರು ಯೂನಿವರ್ಸಿಟಿಗಳನ್ನ ಫೇಕ್ ಪಿಎಚ್ಡಿ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಏಜೆಂಟ್ಗಳು ಇದಕ್ಕೆ ಅದಾರೆ. ಇದು ನಿನ್ನೆ ಮೊನ್ನೆ ಯಂತ್ರ ಆಗ್ತಾ ಇರುವಂತಹ ಒಂದು ಘಟನೆ ಅಲ್ಲ, ಇದು ಸುಮಾರು ವರ್ಷಗಳ ಯಂತ್ರ ಆಗ್ತಾ ಇದೆ. ಈಗ ಬೆಳಕಿಗೆ ಬಂದಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಕುಂಠಿತವಾಗ್ತಾ ಇದೆ. ಪ್ರತಿಭಾವಂತ ಪಿಎಚ್ಡಿ ಮಾಡಿದವರಿಗೆ ಇದರಿಂದ ಅನ್ಯಾಯ ಆಗುತ್ತಿದೆ. ಪ್ರತಿಭಾವಂತರಿಗೆ ಇದು ಅನ್ಯಾಯ ಆಗೋದಲ್ಲದೆ ವಿದ್ಯಾರ್ಥಿಗಳ ಇದಕ್ಕೆ ಇದು ಮರಣ ಗಂಟೆ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದು ದೇಶಕ್ಕೆ ಅವಮಾನ ಬರುವಂತ ರೀತಿಯಾಗಿದೆ, ಧಕ್ಕೆ ಬರುವಂತ ರೀತಿಯಾಗಿದೆ. ವಿಶ್ವವಿದ್ಯಾಲಯಗಳ ಹೆಸರು ಕೆಡಿಸುವಂತ ಈಗ ಕುತಂತ್ರಗಳನ್ನ ನಡೀತಾ ಇದೆ. ಏಜೆಂಟ್ಗಳನ್ನ ಮುಖ್ಯವಾಗಿ ನಮ್ಮ ಆಗ್ರಹ ಏನಂದ್ರೆ ಆ ಏಜೆಂಟ್ಗಳನ್ನ ಎಲ್ಲರನ್ನ ಬಂಧಿಸಬೇಕು. ಇದರಲ್ಲಿ 2024 ನಂತರ ಪ್ರಾಂಶುಪಾಲರಿಗೆ ಏನ್ ಅಥಾರಿಟಿ ಕೊಟ್ಟಿದಾರ ಆ ಪ್ರಾಂಶುಪಾಲರು ಇದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ದುರ್ಬಳಕೆ ಮಾಡಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 32 ವಿಶ್ವವಿದ್ಯಾಲಯಗಳ 32 ವಿಶ್ವವಿದ್ಯಾಲಯಗಳಲ್ಲಿ 9,292 ಹುದ್ದೆಗಳ ಖಾಲಿ ಇದ್ದಾವನ್ನ ಭರ್ತಿ ಮಾಡ್ಕೊಳ್ಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ವಿದ್ಯಾರ್ಥಿಗಳ ಪೋಷಣೆ ಕಂಪ್ಲೀಟ್ ಆಗ್ತಾ ಇಲ್ಲ. ಈ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ, ಪ್ರಾಂಶುಪಾಲರು ಯಾರಿದ್ದಾರೆ ಅವರನ್ನ ವಜಾ ವಹಿಸಬೇಕು. ಇದರಿಂದ ಈಗ ಭಯದಿಂದ ರಾಜೀನಾಮೆ ಏನ್ ಕೊಡ್ತಾ ಇದಾರೆ, ಅದರಿಂದ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತಾ ಇಲ್ಲ ರಾಜ್ಯ ಸರ್ಕಾರ. ಈಗಾಗಲೇ ಏನು ರಾಜೀನಾಮೆ ಕೊಡ್ತಾ ಇದಾರೆ ಅವ್ರನ್ನೂ ಸಹಿತ ಬಂಧಿಸಬೇಕು. ಇದರಿಂದ ಸೆಕ್ಷನ್ ಯುಜಿಸಿ ಆಕ್ಟ್ 22 ಸೆಕ್ಷನ್ ಇದು ಉಲ್ಲಂಘನೆ ಮಾಡಿದ್ದಾರೆ. ಆ ಸೆಕ್ಷನ್ ಆಕ್ಟ್ ಪ್ರಕಾರ ಇವರನ್ನ ಬಂಧಿಸಬೇಕು, ಕ್ರಿಮಿನಲ್ ಕೇಸ್ ದಾಖಲಾತಿ ಮಾಡಲೇಬೇಕು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಗರ ಕಾರ್ಯದರ್ಶಿ ಪ್ರಥಮ್ ಗೌಡ ಪಾಟೀಲ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।